ರಮ್ಯ ಪರಿಸರ. ಬೆಟ್ಟಗುಡ್ಡ ಕಾಡು ಮೇಡು ಎಷ್ಟು ಸುಂದರ, ಬೆಟ್ಟಗುಡ್ಡ ಕಾಡು ಮೇಡು ಎಷ್ಟು ಸುಂದರ. ಕರ್ನಾಟಕದ ಮೊಟ್ಟ ಮೊದಲ ರಾಜವಂಶ ಯಾವುದು? ಸರಿ. ಭಾರತದಲ್ಲಿ ಒಟ್ಟು ಎಷ್ಟು ರಾಜ್ಯಗಳು ಕಂಡುಬರುತ್ತದೆ? ಕಾಡಿನಲ್ಲಿ ವಾಸವಾಗಿರುವ ಸಿಂಹ ಕೂಡ ಹಸಿವಾದ ಮುಳ್ಳನ್ನು ತಿನ್ನುವುದಿಲ್ಲ. विकास और बुद्धि को निर्धारित करता है। हमारा सारा जीवन पर्यावरण के उचित गुणवत्ता और ಕಳೆದ ಮೇಲೆ ದುರ್ಯೋಧನನಿಗೆ ಭಯ ಪ್ರಾರಂಭವಾಯಿತು. ತಾನು ಸೋತು ಹೋಗುತ್ತೇನೋ, ಪಾಂಡವರು ಗೆದ್ದರೇನು ಮಾಡುವುದು ಅನ್ನುವ ಭಯ ಕಾಡತೊಡಗಿತು. ದುರ್ಯೋಧನನೊಂದಿಗೆ ಅಪ್ರಥಮ ಸಾಹಸಿಗಳಿದ್ದರೂ ಕೌರವರ ಪಕ್ಷ ಸೋಲುತ್ತಾ ಬರತೊಡಗಿತು. ದುರ್ಯೋಧನ ಭೀಷ್ಮಾಚಾರ್ಯರ ಬಳಿಗೆ ಹೋಗುತ್ತಾನೆ. ಹೋದವನು, ಆಚಾರ್ಯರೇ, ಚಿಕ್ಕಂದಿನಿಂದಲೂ ನಿಮಗೆ ಪಾಂಡವರಿಂದಲೇ ಪ್ರೀತಿ ಜಾಸ್ತಿ. ಆದುದರಿಂದಲೇ ನೀವು ನಮ್ಮ ಪಕ್ಷದಲ್ಲಿದ್ದರೂ ನಾವು ಯುದ್ಧ ಗೆಲ್ಲುವ ರೀತಿಯಲ್ಲಿ ಯುದ್ಧವನ್ನು ಮಾಡುತ್ತಿಲ್ಲ. ಪಾಂಡವರು ಗೆಲ್ಲುತ್ತಲೇ ಇದ್ದಾರೆ ಅನ್ನುತ್ತಾನೆ. ದುರ್ಯೋಧನನ ಮಾತು ಕೇಳಿ ಭೀಷ್ಮರಿಗೆ ತುಂಬಾ ಕೋಪ ಬರುತ್ತದೆ. ತಾನೆಷ್ಟು ಚೆನ್ನಾಗಿ ಯುದ್ಧ ಮಾಡಿದರೂ ಕೂಡ ದುರ್ಯೋಧನ ಹೀಗೆ ಹೇಳಿದರಲ್ಲ ಅನ್ನುವ ಕೋಪದಿಂದ ಭೀಷ್ಮರು 5 ಚಿನ್ನದ ಬಾಣಗಳನ್ನು ಸೃಷ್ಟಿಸುತ್ತಾರೆ. ಆ 5 ಬಾಣಗಳಿಗೂ ಒಂದೊಂದೇ ಮಂತ್ರಗಳನ್ನು ಹೇಳುತ್ತಾರೆ. ಆಮೇಲೆ ದುರ್ಯೋಧನನಿಗೆ ಹೇಳುತ್ತಾರೆ, ಈ 5 ಚಿನ್ನದ ಬಾಣಗಳಿಂದ ನಾಳೆ ಬೆಳಗ್ಗೆ ಶುರುವಾಗುವ ಯುದ್ಧದಲ್ಲಿ ಪಂಚ ಪಾಂಡವರನ್ನು ಕೊಂದೇ ಬಿಡುತ್ತೇನೆ. ಭೀಷ್ಮನ ಮಾತಿನಲ್ಲಿ ದುರ್ಯೋಧನನಿಗೆ ನಂಬಿಕೆಯೇ ಬರಲಿಲ್ಲ. ಆತ ಹೇಳುತ್ತಾನೆ, ನಿಮ್ಮ ಮಾತಿನಲ್ಲಿ ನನಗೆ ನಂಬಿಕೆ ಇಲ್ಲ. ಈ ಬಾಣಗಳನ್ನು ನೀವು ಬೆಳಿಗ್ಗೆ ಅಕ್ಕಿ ಕಡ್ದಿಟ್ಟಿದ್ದೆ, ಅಕ್ಕಿ ಇಲ್ಲ ಅಂತ ನಾನು ಮತ್ತೆ ನೆನಪಾಯ್ತು ನನಗೆ, ಅಮ್ಮ ಅಕ್ಕಿ ಕಡ್ದಿಟ್ಟಿದ್ದಲ್ಲ ಎಂತ ಅಂತ. ಮತ್ತೆ ನನಗೆ ಬೈದು ಈಗ ಕೂಡ ಅಷ್ಟು ಕೂಡ ಗೊತ್ತಾಗ್ತಿಲ್ಲ. ಹಾಲಲ್ಲಿ ಕೆಟ್ಟಿದ್ದು ನೀರಿನಾಗಿರ್ತದೆ, ಇದು ಮೈದೆಗೆ ಇರ್ತದೆ, ಗೊತ್ತಾಗಿಲ್ಲ ನನಗೆ. ಮತ್ತೆ ಹಾಗೆ ಒಂದು ಬರ್ತಿತ್ತಲ್ಲ, ಶಾಲೆ ಬರದೇ ಹೇಳಿದ್ದೇನೆ ಬಂಗಾಳಿ ಭಜಿಸುವ ಭಕ್ತನಿಗೆ ಮನೆಯೇ ಮಂದಿರ. ಮನದಲ್ಲಿ ಭಕ್ತಿ ಇಲ್ಲದೆ ಭಜಿಸುವವನು ದೇವರ ಸಾನ್ನಿಧ್ಯದಲ್ಲಿದ್ದರೂ ಆತನ ಭಕ್ತಿಗೆ ದೇವರು ಒಳೆಯಲಾರ. ಇದರಂತೆ ವಿದ್ಯಾರ್ಥಿಗಳಾದ ನಾವು ನಮ್ಮ ಕರ್ತವ್ಯವನ್ನು ಹೇಗೆ ಮಾಡಬೇಕು ಎಂಬುದನ್ನು ನಾವೆಲ್ಲ ಅರ್ಥೈಸಿಕೊಳ್ಳಬೇಕಾಗಿದೆ. ಆದುದರಿಂದ ವಿದ್ಯಾರ್ಥಿಗಳಾದ ನಾವು ನಮ್ಮ ಕೆಲಸವನ್ನು ಶ್ರದ್ಧೆ ಪ್ರಾಮಾಣಿಕತೆಯಿಂದ ಮಾಡಬೇಕು. ತೋರಿಕೆಗಾಗಿಯೋ ಅಥವಾ ಇನ್ನೊಬ್ಬರನ್ನು ಮೆಚ್ಚಿಸಲೆಂದು ನಾವು ಅಧ್ಯಯನ ಮಾಡಬಾರದು. ನಾವು ಕಲಿಯುವ ವಿದ್ಯೆ ನಾವು ಕಲಿಸುವ ಜ್ಞಾನ ನಮ್ಮ ಭವಿಷ್ಯಕ್ಕೆ ಪೂರಕವಾಗುವಂತಿರಬೇಕು. ನಾವು ಕಲಿತ ವಿದ್ಯೆಯಿಂದ ನಮ್ಮ ಭವಿಷ್ಯ ಬೆಳಗಬೇಕು. ಧನ್ಯವಾದಗಳು. ದೇವರು ನಮಗೆ ಕಾಣಿಸಬೇಕೆಂಬ ಆಸೆಗಿಂತಲೂ ನಾವು ದೇವರಿಗೆ ಕಾಣಿಸುವ ಮಾರ್ಗವನ್ನು ಬಯಸಬೇಕು. ದಿನಾಲು ಗುಡಿಗೆ ಹೋದ ಕನಕದಾಸರು ಅತ್ಯಂತ ಮಾರ್ಮಿಕವಾಗಿ ಕುಲದ ಅಹಂಕಾರದಿಂದ ಬೀಗುವವರನ್ನು ತನ್ನದಾಗಿಸಿದ್ದಾರೆ. ಇಂದು ನಾವು ಎಲ್ಲ ವಿಧದಲ್ಲೂ
ಪರಿಪೂರ್ಣತೆಯತ್ತ ಸಾಗುತ್ತಿದ್ದೇವೆ. ಮಾನವ ಬುದ್ಧಿಜೀವಿ ಎಂದು ಹೇಳಿಕೊಳ್ಳುವ ನಾವು ದಿನ ಬೆಳಗಾದರೆ ಪತ್ರಿಕೆಗಳಲ್ಲಿ ಬರುವ ಕಂಡಾಗ ಮಾನವ ಅದೆಷ್ಟು ಕ್ರೂರಿ ಎಂದೆನಿಸುತ್ತದೆ. ನಿಮಗೆ ಇಂದು ಸುಖಿ ಶಾಂತ ಸಮಾಜ ರಚನೆಗೆ ಬೇಕಾಗಿರುವುದು ಜಾತಿಯಲ್ಲ, ನೀತಿ. ಇಡೀ ಮಾನವ ಯಾರು? ಸರಿಯಾದ ಉತ್ತರ ತಾರೆ. 200ಕ್ಕೆ 400 ಹೋದರೆಷ್ಟು? ಸರಿಯಾದ ಉತ್ತರ 100. ನೀರಲ್ಲಿದ್ದರೆ ಗಿಲಿ ಗಿಲಿ, ನೀರು ಹೊರಗಿದ್ದರೆ ಮಿತಿ ಮಿಲಿ, ಕಡಲ ಗಾಳಿಗೆ ನಾನು ಮಿರಿ ಮಿರಿ. ಸರಿಯಾದ ಉತ್ತರ ನೀರು. ಯಾರು ಹತ್ತಲಾರದ ಮರಕ್ಕೆ ಕರಿಯಪ್ಪ ಹತ್ತಿದ? ಸರಿಯಾದ ಉತ್ತರ ಇರುವೆ. ಶರಣು ಹೊಕ್ಕಿನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣೀಸಯ್ಯ ನಾರಾಯಣ. ಶರಣು ಹೊಕ್ಕಿನಯ್ಯ ಪ್ರೋತ್ಸಾಹಿಸಿ ಇರುವಂತಹ ಪ್ರತಿಭೆಯನ್ನು ಹೊರಗೆ ತರುವಂತಹ ಕೆಲಸ ನಡೀತಾ ಇದೆ. ಹಾಗಾಗಿ ಸನಾತನ ವಾಗ್ಮಯ ಇದೊಂದು ಉತ್ತಮ ಕಾರ್ಯಕ್ರಮ ಮತ್ತು ಮಕ್ಕಳೆಲ್ಲ ನಿಮಗೆ ಇದೊಂದು ಉತ್ತಮ ವೇದಿಕೆ ಕೂಡ ಆಗಿದೆ. ನಾನೊಂದು ಕತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ರೈತ 2 ಬೀಜಗಳನ್ನು ಹೊಲದಲ್ಲಿ ಬಿತ್ತುತ್ತಾನೆ. 2 ಬೀಜಗಳು ಕೂಡ ಮಣ್ಣಿನಲ್ಲಿರುವ ಸಾರ ಮತ್ತು ತೇವಾಂಶವನ್ನು ಹೀರಿಕೊಂಡು ಮೊಳಕೆ ಒಡಿತದೆ. ಮೊಳಕೆ ಒಡೆಯುವಾಗ ಒಂದು ಬೀಜ ಇನ್ನೊಂದು ಬೀಜಕ್ಕೆ ಹೇಳ್ತದಂತೆ, ನಾವು ಇಲ್ಲಿ ಮಣ್ಣಿನ ಒಳಗಡೆ ಸುರಕ್ಷಿತವಾಗಿದ್ದೇವೆ. ಇಲ್ಲಿಂದ ಹೊರಗೆ ಹೋದ ಕೂಡಲೇ ನಮಗೆ ಬಿಸಿಲು, ಮಳೆ, ಗಾಳಿ, ಬಿರುಗಾಳಿ, ಚಳಿ ಇಂಥದನ್ನೆಲ್ಲ ತಡ್ಕೊಳ್ಬೇಕಾಗ್ತದೆ. ಜೊತೆಗೆ ಮನುಷ್ಯರ ದೌರ್ಜನ್ಯವನ್ನು ಕೂಡ ತಡ್ಕೊಳ್ಬೇಕಾಗ್ತದೆ ನಾವು. ಅದಕ್ಕಿಂತ ಈ ಮಣ್ಣಿನ ಒಳಗೆ ಇದ್ದು ಬಿಟ್ರೆ ನಾವು ಸುರಕ್ಷಿತವಾಗಿ ಇಲ್ಲೇ ಇರ್ಬೋದು ಅಂತ ಹೇಳ್ತಿದ್ದೆ. ಆಗ ಇನ್ನೊಂದು ಬೀಜ ಹೇಳ್ತದೆ, ಮಣ್ಣಿನ ಒಳಗೆ ಈ ಉಸಿರುಗಟ್ಟಿಸಿದಂಥ ವಾತಾವರಣದಲ್ಲಿ ಇರುವುದಕ್ಕಿಂತ ತಲೆ ಎತ್ತಿ ಹೊರಗೆ ಇಳುಕಿ ನೋಡಿದ್ರೆ ಹೊಸ ಪ್ರಪಂಚವೊಂದು ಇರ್ಬೋದೇನೋ. ಅಲ್ಲಿ ಚಳಿ ಗಾಳಿಯನ್ನು ಹಿಮ್ಮೆಟ್ಟಿಸಿ ನಾನು ಎದ್ದು ನಿಂತ್ರೆ ಹೊಸದೊಂದು ಜೀವಿಯಾಗಿ ಬದುಕ್ಬೋದೇನೋ. ಹಾಗಾದ್ರೆ ನಾನು ಹೊರಗೆ ಹೋಗುವುದೇ ಉತ್ತಮ ಅಂತ ಹೇಳಿ ಮಣ್ಣಿನಿಂದ ಎದ್ದು ತಲೆ ಎತ್ತಿ ಹೊರಗೆ ಬಂದು ನಿಂತರು. ನಿಮಗೆಲ್ಲರಿಗೂ ಗೊತ್ತೇ ಇದೆ, ಮಣ್ಣಿನಿಂದ ಹೊರಗೆ ಬಂದಂತ ಬೀಜದ ಒಂದು ಮೊಳಕೆ ಏನಾಗ್ತದೆ, ದೊಡ್ಡ ಸಸಿಯಾಗಿ ಮರವಾಗಿ ಬೆಳೆದು ಸಿಹಿಯಾದ ಹಣ್ಣುಗಳನ್ನು